ಶಿವಾಯ. ಇಷ್ಟು ಲಿಂಗಗಳನ್ನ ನೋಡಿ ನನಗಂತರೂ ಹಬ್ಬ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತೈತಿ ಅಂದ್ರೆ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಇವುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಅಲ್ಲಮ್ಮ, ಇದು ಶಿವಲಿಂಗು, ಶಿವಕ್ಕೆ ಸಂಬಂಧಪಟ್ಟಿದ್ದೆ ಆದ್ರೆ ಹಾಡು ಹೇಳು. ನೀನು ಗಣಪಗೆ ಸಂಬಂಧಪಟ್ಟಿದ್ದ ಹಾಡಕತ್ತೀಯಲ್ಲ, ಯಾಡ್ ಬಿಟ್ಟಿ ತಣ ಕುಂದ್ರು. ನಾವು ಮನುಷ್ಯರು ಆಕಿ ಚಿಗವ್ವ ಈಕಿ ದೊಡ್ಡವ್ವ, ಇವ ಮಗ ಇವ ಅತ್ತಿ ನಾದ್ನಿ ನಾಯಿ ನರಿ ಅಂತೇಳಿ ಜಗಳ ಮಾಡ್ಕೊಳ್ಳೋರು. ಒಬ್ರನ್ನ ಕಂಡು ಒಬ್ರು ಸೇರ್ಲಾರ್ದವ್ರು. ದೇವ್ರ ಹಂಗಲ್ಲ, ಎಲ್ಲ ಒಂದೇ. ದುರ್ಗಾದೇವಿ, ದುಗ್ಗಮ್ಮ, ಕರಿಯಮ್ಮ, ಮಾರಮ್ಮ, ಹುಲಿಗೆಮ್ಮ, ಯಾರು ಮತ್ತೆ ಯಾರು ಇನ್ನೂ ಎಷ್ಟು ಆದಿಶಕ್ತಿ, ಆ ಶಕ್ತಿ ಈ ಶಕ್ತಿ, ಅನ್ನಪೂರ್ಣೇಶ್ವರಿ, ಎಲ್ಲ ಕಂಚಿ ಕಾಮಾಕ್ಷಿ, ಮೀನಾಕ್ಷಿ, ಎಲ್ಲ ಪಾರ್ವತಿ ದೇವಿ, ಎಲ್ಲ ಹೆಣ್ಣು ದೇವ್ರುಗಳು ಒಂದೇ ಶಕ್ತಿ. ಗೊತ್ತನ? ಹಂಗ ಶಿವಪ್ಪನು ಮಗಂದ ಹಾಡಿದ್ರೆ ಶಿವಪ್ಪಗೆ ಬೇಜಾರಾಕತ್ತಾನ, ಅಪ್ಪಗೆ ಬೇಜಾರಾಕತ್ತಾನೆ. ಎಲ್ಲಾರ ಹೋಗ್ಬಿಟ್ಟು ನನ್ನ ಮಗಂದ ಹಾಡಕತ್ತಾರ ಅಂತೇಳಿ ಶಿವಪ್ಪ ಅಡ್ಜಸ್ಟ್ ಮಾಡ್ಕೊತಾನ. ಯಾಕೆ ಹೇಳೋ, ನನಗೆ ಶಿವಪ್ಪನ ಹಾಡು ಬರೋಲ್ಲ, ಬರ್ತೈತಿ ಆದ್ರೆ ಅರ್ಧಂಬರ್ಧ ಬರ್ತೈತಿ, ಅರ್ಧಂಬರ್ಧ ಹೇಳಬಾರ್ದಲ್ಲ ಯಾವುದೇ ಹಾಡಾದ್ರು. ಅದಕ್ಕೆ ಗಣಪಂದು ಪೂರ ಬರ್ತೈತಿ, ಗಣಪನ್ ಪೂರ ಹೇಳ್ಬಿಡ್ತೀನಿ. ನಂಗೆ ಬರ್ತಾವ, ಆದ್ರೆ ಭಾಳ ದೊಡ್ಡ ಬರ್ತಾವು. ಅಷ್ಟು ದೊಡ್ಡ ಹಾಡಕತ್ರೆ ಭಾಳ ಟೈಮ್ ಹೋಗತಿ. ಇರ್ಲಿ ಬಿಡ್ರಿ, ನೀವೇ ಹಾಡ್ರಮ್ಮ, ಹಾಡಾತಿರಲ್ಲ. ಹಂಗಾರ ಬೇಡ, ಭಾಳ ದೊಡ್ಡ ಹಾಡಕತ್ರ ಮುಂದೆ ಮತ್ತೆ ಇನ್ನೂ ಪ್ರಯಾಣ ಭಾಳ ದೂರ ಅದಾವು. ಆಟೋ ದೂರ ಹೋಗಿ ಬರಕ್ಕೆ ಆಗ್ಬೇಕಲ್ಲ. ನಿನ್ನ ಹಾಡು ಮುಗಿಯೋ ಮಟ್ಟ ನಿಂದ್ರಸಕ್ಕೂ ಆಗಲ್ಲ. ಬೇಡ, ನಾನೇ ಸಂಕ್ಷಿಪ್ತ ಒಂದು ಗಣಪಂದು ಹಾಡಿ, ದೇವ್ರೇ ನೀ ಹೇಳ್ಬಿಡಪ್ಪ ನಿಮ್ಮ ಅಪ್ಪಗಂತ ಬೇಡ್ಕೊಂಡ್ಬಿಡ್ತೀನಿ. ಗಣಪ ಬೇಜಾರು ಮಾಡ್ಕೊಬೇಡ. ಏನು ನಿಮ್ಮ ಅಪ್ಪನ ಹಾಡು ಅರ್ಧಂಬರ್ಧ ಬರೋದಕ್ಕೆ ನಾನು ಮಗನ ಹಾಡು ಹೇಳಾಕತ್ತೀನಿ. ಎಲ್ಲ ದೇವರು ಒಂದೇ. ಹಾಗಾಗಿ ಶಿವಪ್ಪ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಬಂಬೋಲೇನಾಥ್, ಹರ 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 ಹರ, ಓಂ ನಮಃ ಶಿವಾಯ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಗರಿಕೆ ತಂದರೆ ನೀನು ಕೊಡುವೆ ವರವನು, ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ, ನಿನ್ನಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಬೆನಕ ಬೆನಕ ಏಕದಂತ ಪಚ್ಚಕಲ್ಲ ಪಾಣಿ ಮೆಟ್ಲು ವೇಪುವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ದೇವ್ರೆ, ಆ ಗಣಪನ ಹಾಡಾರ ಚಂದಾಗಿ ಹೇಳ್ಬಾರ್ದ? ಒಂದು ರಾಗಿಲ್ಲ, ತಾಳಿಲ್ಲ, ಮಧುರವಾದ ಕಂಟಿಲ್ಲ. ಅಯ್ಯೋ ದೇವ್ರೆ, ಪಾಠ ಓದ್ದಂಗೆ ಓದಿದೇವ ತಾಯಿ. ಗಣಪ ಶಿವಪ್ಪ ಇಬ್ರು ಕೂಡ ಕಿತ್ಕೊಂಡು ಓಡ್ಬೇಕು ನೋಡ ಆ ಲೆಕ್ಕಕ್ಕೆ. ಇನ್ನೇನು ದುರ್ಗವು ಬ್ಯಾನ್ ಬರಲಿ. ದೇವ್ರುಗಳು ನಿನ್ನಂಗ ಕೊನಕ್ಕೆ ಹುಡ್ಕಲ್ಲ. ದೇವ್ರುಗಳು ಕೇಳೋದು ಒಂದೇ ಭಕ್ತಿ. ನಾನು ಮನಸ್ಸಿಂದ ಭಕ್ತರಿಂದ ಹಾಡೇನಿ ಅಷ್ಟೇ ಕೇಳೋದು. ದೇವ್ರು ನಿನ್ನಂಗೆ ಹಾಡ್ನಾಗ ಏನು ಕೊಂಗ್ ಹುಡುಕ್ಲಿ, ಬಾಳೆದಾಗ ಏನು ಕೊಂಗ್ ಹುಡುಕ್ಲಿ, ಯಾರು ಏನು ಕೆಲಸ ಮಾಡಿದ್ರ ಕೊಂಗ್ ಹುಡುಕ್ಲಿ ಅನ್ನಂಗಲ್ಲ. ಅವರೇ ಕೊಡಕ್ಕಾರ, ಓಡೋಗಿ ನೀನ ಬೇಕಾರ. ಅದಕ್ಕೆ ಸುಮ್ಮನಿರ್ರಿ, ಅವ್ರು ಮಾತಾಡ್ತಾರಂತ ನೀವು ಹಂಗೆ ಮಾತಾಡ್ತೀರಿ. ನಮಗೆ ಎಲ್ಲಿ ಬರ್ತಾವ ದೇವ್ರ ಹಾಡುಗಳು ಹಾಡಕ್ಕೆ? ಪಾಪ ಬಂದಿದ್ದವ್ರು ಏನೋ ಒಂದು ಹಾಡ್ತಾ ಇದಾರ. ಅದನ್ನ ಮೆಲ್ಲಕ್ಕೆ ಯಾಕೆ ಹೇಳ್ತೀಯ ಪರಕ? ಜೋರಾಗ್ಯಾರ ಹೇಳು. ಆಕಿಗಾರ ಕುದುರೆ ಜುಟ್ಟು ಮಾಡ್ಕೊಂಡು ಹಾರಿಸ್ಕೊಂತ ಅಡ್ಡಾಡ್ಕೊಂತ ಬಂದಿಯಲ್ಲ ಗುಡಿ ಗುಂಡಾರ್ಕ, ಒಂದರ ಹಾಡು ಹೇಳಲಿ. ಒಂದು ಹಾಡು ಹೇಳೋದಲ್ಲ ದೇವ್ರು ದಿಂಡ್ರು, ಮತ್ತು ಹಾಡಿದ್ರಾಗ ಒಂದು ರಾಗ ಹಿಡಿತಾಳ. ನನಗೆ ಬರೋಲ್ಲ, ನೀವು ಹಾಡಿರಿ, ಇಲ್ಲಿಗೆ ಹಾಡ್ಕೊರಿ ಹೋಲತ್ತ. ನನಗೆ ಬರೋವೆಲ್ಲ ರಾಗ ಬದ್ಧವಾಗಿ ತಾಳವಾಗಿ ದೊಡ್ಡ ಹಾಡೆ. ಅವು ಹಾಡಕತ್ರ ಟೈಮ್ ಭಾಳ ಹಿಡಿತೈತೆ. ಅದಕ್ಕೆ ಗುಡಿಗಳು ಮಾತ್ರ ಒಂದಕ್ಕಿಂತ ಒಂದು ಚಂದ ಅದಾವ. ನಡ್ರಿ, ಇಲ್ಲೇ ನಿಂತ್ವಲ್ಲ, ಮುಂದೆ ಇನ್ನೂ ಭಾಳ ಅದಾವ ನೋಡವು. ಬಾ ನಂದಿ ನೋಡು, ಯಾ ನಮ್ನಿ ಕುಂತಾನ ಶಿವಲಿಂಗದ ಮುಂದೆ. ಅಲ್ಲ, ಎಷ್ಟು ದೊಡ್ಡ ನಂದಿ ವಿಗ್ರಹ ಐತಿದೆ. ಬಾ ನಾನು ಮೈಸೂರಿನಾಗ ಬಿಟ್ರಿ ಎಲ್ಲಿ ನೋಡಿದ್ದಿಲ್ ಬಿಡು. ಸರಿನಾ, ಭಾರಿ ಚಂದ ಕೆಟ್ಟಾರಲ್ಲ. ನನಗೆ ಏನು ಅನ್ನಿಸಂತಕ್ಕ, ಇಂಥ ಬಸವಣ್ಣ ನೋಡಿದ್ನಿ ಅಂದ್ರೆ ಭಾರಿ ಎಲ್ಲೆಲ್ಲದು ಪ್ರೀತಿ ಉಕ್ಕಿ ಹರಿದು ಬಿಡ್ತೈತೆ ನೋಡು. ಅದೊಂಥರ ಭಾರವಾದಂಥ ಭಕ್ತಿ ಬಂದ್ಬಿಡ್ತೈತೆ. ಬಸವಣ್ಣ ದೇವರೇ ಕಾಪಾಡಪ್ಪ, ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಸಲ ನನ್ನ ಮಗ ಅಂತರೂ ಫಸ್ಟ್ ರ್ಯಾಂಕ್ನೇ ಪಾಸ್ ಮಾಡುವಂಗೆ ಆಶೀರ್ವಾದ ಮಾಡಪ್ಪ ಅಂದಂಗ. ಕುರುವತ್ತಿ ಬಸವಣ್ಣನು ಹಿಂಗದಾನ. ಕುರುವತ್ತಿ ಬಸವಣ್ಣ ಇದಕ್ಕಿಂತ ದೊಡ್ಡವದಾನ. ಅವ್ನ ತಲೆ ಮೇಲೆ ಹಾರಿ ಬಿಡ್ದಾರ. ಯಾಕಂದ್ರೆ ವರ್ಷ ಭಾಳ ಬೆಳೆಯಾಕತ್ನಂತವ, ಬೆಳೆದು ನಿಲ್ಸಕ್ಕೋಸ್ಕರ ಹಾರಿ ಬಿಡ್ದಾನ. ಹೌದೌದು, ಭಾರಿ ಅದಾವ. ನಾನು ಕಂಡಬಿಟ್ಟಿದ್ದೀನ ಅಂತ ಎಲ್ಲರೂ ಊರಿಗೆ ಹೋಗ್ಬೇಕು ಮಾಡ್ಬೇಕು ಅನ್ನಕತ್ತಿ ಎಲ್ಲೆಲ್ಲಿ ಹೋಗಿಲ್ಲ. ಒಂದು ಸ್ವಲ್ಪ ಎತ್ಕೊರವ, ಕೈ ಸೋಲಾಕತ್ ನಂದಂತ್ರು. ಕೊಡೆವ ಯವ್ವಾ, ಕೈ ಅನ್ನೋದು ಹೋಗಿತ್ತು ನೋಡತ್ತಾಗ. ಪಾಪ ಅವ್ರು ಎತ್ಕೋತೇನೆ ಅಂದ್ರೆ ಬಿಡು, ನಾನೇ ಎತ್ಕೊಂಡಿದ್ದೆ. ಇವ ಎಲ್ಲಿ ಯಾರ ಕಡೆ ಹೋಗವಲ್ಲ, ಕೈ ರೂಢ ಕಲ್ತ್ಬಿಟ್ಟ ಇವನು. ಅಲ್ಲ, ಎಂಥ ದೊಡ್ಡ ನಂದಿ ವಿಗ್ರಹ ಕೆತ್ತಾರ. ನಡ್ರಿ ಆ ಕಡೆ ಹೋಗನ್, ನಮಸ್ಕಾರ ಮಾಡಿದ್ರಲ್ಲ. ಅಲ್ಲ, ಬಸವಣ್ಣಂದು ಯಾವ್ದಾರ ಒಂದು ಹಾಡು ಹೇಳು. ಅಯ್ಯ, ನಿಂದೊಂದು ಕತಿ ಹೋದಲ್ಲೇ ನಿಂತಲೇ ಬಸವಣ್ಣಗೊಂದು ಶಿವಪ್ಪಗೊಂದು ಗಣಪಗೊಂದು ಅಂತ ಹಾಡು ಹೇಳ್ಕೊಂತ ಕುಂತ್ರೆ ಏನು ಇಲ್ಲೇ ಹೊತ್ತು ಮುಣುಕ್ತತಿ. ಇದನ್ನ ನೋಡಿ ಮತ್ತೆ ಇನ್ನು ಮುಂದೆ ಪ್ರಯಾಣ ಬೆಳೆಸ್ಬೇಕು. ನಾವು ಊರು ನೋಡಕ್ ಬಂದೇವಿ, ಇಲ್ಲೇ ವಸ್ತಿ ಉಳ್ಯಾಕ್ ಬಂದಿಲ್ಲ. ಬರೋದಿಲ್ಲ ಅಂತ ಹೇಳಲೇ, ಅದನ್ನು ಬಿಟ್ಟು ಇಷ್ಟೆಲ್ಲ ಸುತ್ತಾಡಿಸಿ ಮಾತಾಡ್ತೀಯಲ್ಲ. ಬರೋದಿಲ್ಲ ನನಗೆ ಹಾಡಕ್ಕೆ ಅಂದ್ಬಿಟ್ರೆ ಮುಗಿದೋತು. ನಿಂಗೆ ಬರ್ತತನ ಹಂಗಾರ ಹಾಡಂಗಾರ ನೋಡೋಣ. ನೋಡು, ಹಾಡನ್ಬೇಡ, ನಾ ಹಾಡ್ತೇನಿ. ಯಾಕ ಬುದನಗುಡ್ಡ ಬಸವಣ್ಣಗೆ ಹೋದಾಗೆಲ್ಲ ಹಾಡು ಹೇಳೇನ ನಾನು, ನನಗೆಲ್ಲ ಗೊತ್ತೈತಿ ಆ ಬಸವಣ್ಣನ ಹಾಡುಗಳು ಎಟ್ಟದಾಗ ಗೊತ್ತನ.
ಬೇಡ ಬೇಡ ನಮಸ್ಕಾರ ಮಾಡ್ರಿ ಮುಂದೋಗ್ರಿ, ಯಾಕಂದ್ರೆ ಇನ್ನೂ ಪ್ರಯಾಣ ಭಾಳ ಅದಾವ, ದೂರ 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 ಹೋಗ್ಬೇಕು. ಮತ್ತೆ ಹಾಡ್ಕೊಂತ ನಿಂದ್ರಕ್ಕೆ ಹೋಗ್ಬೇಡ್ರಿ. ಪಾರವ ಹೇಳತ್ತಾಳ ಅಂತ ಬಿಡ್ತೇನೆ. ನಡ್ರಿ ಮುಂದೋಗನ್. ಹಬ್ಬ ಗುಡಿ ನೋಡೋದಂತ್ರ ಮುಗೀತು. ಈಗ ಇಲ್ಲಿಂದ ಗಾಡಿ ಬಿಟ್ರೆ ಸೀದಾ ಈಗ ನೆಕ್ಸ್ಟ್ ಟೂರ್ ಯಾವ್ದು? ಓ ನಂಗೆ ಗೊತ್ತಿಲ್ಲವ. ಅಶ್ವಿನಿನೇ ಎಲ್ಲ ಮಾರ್ಕ್ ಮಾಡಿಟ್ಟಾಳ, ಆಕಿನೇ ಕೇಳಬೇಕು ನೆಕ್ಸ್ಟ್ ಟೂರ್ ಯಾವುದು ಅಂತ. ನಮ್ಮ ಅಶ್ವಿನಿ ಒಂಥರ ಟ್ರಿಪ್ ಪ್ಲಾನರ್ ಅನ್ಬೋದು. ಹೆಡ್ ಮಾಸ್ಟರ್ ಇದ್ದಂಗನ ಮುಂದೆ ಎಲ್ಲ ಎಷ್ಟೆಷ್ಟು ದೂರ ಏನೇನು ಯಾವ್ದಕ್ಕೆ ಹೋಗ್ಬೇಕು ಯಾವ್ದಕ್ಕೆ ಬಿಡ್ಬೇಕು ಎಲ್ಲ ಪ್ಲಾನ್ ಮಾಡಿಟ್ಟಾಳ. ನಡ್ರಿ ಹೊತ್ತಾತ್ ಗಾಡಿ ಹತ್ ನಡ್ರಿ. ಅಂದಂಗ ನಿಮ್ಮ ಅತ್ತೆ ಫೋನ್ ಮಾಡಿದ್ದೆ ಅನು? ಫೋನ್ ಮಾಡಿದ್ದೆ, ಮಾತಾಡಲಿಲ್ಲ. ಅವ್ರಿಗೆ ಬೇಜಾರು, ನಾ ಬಿಟ್ಟು ಬಂದಿದ್ದೆ. ಆರಾಮಿಲ್ಲ ನನಗೆ, ಈಕಿ ಊರ ಅಡ್ಡಾಡಕ್ಕೆ ಹೋಗ್ಯಾಳಲ್ಲ ಅನ್ನೋ ಸಿಟ್ಟು ಅವ್ರಿಗೆ. ಯಾಕನು ಏನತ್ ನಿಮ್ಮ ಅತ್ತಿಗೆ? ಆರಾಮದಾರಿಲ್ಲ? ನಮ್ಮ ಅತ್ತಿಗೆ ಕ್ಯಾನ್ಸರ್ ಬಂದೈತ್ರಿ, ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅವರಿಗೆ. ಓ ಹೌದಾ? ಥೋ ಈಗಂತರೂ ಹೆಚ್ಚಾಗ್ಬಿಟ್ಟತವ ಇವತ್ತಾಗ. ಈ ಕ್ಯಾನ್ಸರ್ ಅನ್ನೋದು ಹೆಚ್ಚಾಗ್ಬಿಟ್ಟೈತೆ ನೋಡತ್ತಾಗ. ಎಲ್ಲಿ ಒಂದು ನೆಮ್ಮದಿಯಾಗಿ ಹೋಗಂಗಿಲ್ಲ ಬರಂಗಿಲ್ಲ ಪಾಪ. ಇದು ದೌಡು ಮನುಷ್ಯನ ಕರ್ಕೊಳ್ಳೋದು ಇಲ್ಲ, ಎಣೋಣ ಒದ್ದಾಡಿಸ್ತತಿ. ಫ್ಯಾಮಿಲಿ ರಿಲೇಷನ್ಸ್ ಮಾತಾಡೋ ಮಾತುಗಳು. ಅಯ್ಯೋ ಏನ್ರಿ ನೋಡಿದ್ರೆ ಅದು ಯಾಪರಿ ಊರು ಅಡ್ಡಾಡಕತ್ತಾರ. ಆರಾಮದ ರೊಕ್ಕ ಬಂದಿರ್ಬೇಕ, ಮತ್ತೇನೈತಿ ಟ್ರಿಪ್ಪು ತಿರುಗಾಡಿಸ್ತತಿ. ನೀವು ನಮ್ಮ ತಂಗಿ ಕಡೆ ರೊಕ್ಕಿಲ್ಲ ಅಂತೀರಿ. ರೊಕ್ಕಿಲ್ಲಲ್ಲ, ಕಂಡಬಟ್ಟಿ ಮುಕ್ಕುಳರ ರೊಕ್ಕ ಐತಿ. ಈಗ ರೊಕ್ಕ ಹುಯಿ ಅಂತೇಳಿ ಐತೆ, ಅದಕ್ಕೆ ಟಿಪ್ ಅಡ್ಡಾಡಕತ್ತಾರ. ಗಂಡ ಹೆಂಡತಿ ಅದೊಂದು ಲಕ್ಷ್ಮಿ ಇರ್ಬಿಡು ಲಗ್ನಾಗ ಹೋಗ್ಯಾಳ, ಇನ್ನ ಬೇಕಿ ಮಗಳು ಮೊಮ್ಮಕ್ಕಳು, ಮತ್ತಿಕ್ಕಿ ಮುದುಕಿ ಸಾಲದಕ್ಕೆ ಸಾಯ ಮುದುಕಿನೂ ಹೇಳ್ಕೊಂಡೋಗ್ಯಾರ, ಬಾ ಸಾಯದೊಳಗೆ ಇವನ್ನೆಲ್ಲ ನೋಡುವಂತೆ ಅಂತೇಳಿ. ಮತ್ತು ಆಕೆ ಗಿರ್ಜಿ ಆಕಿನೂ ಕರ್ಕೊಂಡೋಗ್ಯಾರಪ್ಪ. ಅಲ್ಲಿ ಊರಾಗಿದ್ಲಲ್ಲ ಆಕಿನ್ನ ಫೋಟೋ ಸ್ಟೇಟಸ್ ಏನು ನಾನು ನೋಡ್ಲಿ ಅಂತೇಳಿ ಹಿಡ್ಗಿಡಕತ್ತಾರ. ಏನು ಒಂದೊಂದು ಫೋಟೋ ನೋಡಾಕತ್ರ ಹೊಟ್ಟೆ ಖಾರ ಕಲಿಸ್ತತಿ, ನಾವು ಹೋಗ್ಬೇಕಿತ್ತಲ್ಲ ಅಂತೇಳಿ. ಯಾಕೆ ನೋಡ್ತಿ? ನೋಡಾಕ ಹೋಗ್ಬೇಡ. ಸ್ಟೇಟಸ್ ನೀ ನೋಡ್ಲಿ ಅಂತೇಳಿ ಇಡ್ತಾರಂತ ನೀ ಅಂತಿ, ನೋಡಾಕ ಹೋಗ್ಬೇಡ. ಅಯ್ಯ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬೇಕು ಅಂತ ಅನ್ನೋಷ್ಟು ಸಿಟ್ಟು ಬರ್ತತಿ, ನೋಡಬಾರ್ದಂತೇಳಿ. ಆದ್ರೂ ಇನ್ನೂ ಎಲ್ಲೆಲ್ಲೋಕರ್ ಏನೇನು ಮಾಡ್ತಾರೆ ನೋಡಂತಡಿ ಅಂತೇಳಿ ಸುಮ್ಮನೆ ಅದೇನು ಗೊತ್ತನು. ನೋಡೋದು ಬಿಡಲ್ಲ, ಮತ್ತೆ ಹಿಂಗೆ ಮಾತಾಡ್ತಿ. ಹೋಗ್ಲಿ ಬಿಡ ಮರಯ್ಯ, ಎಲ್ಲಿ ಹೋಗ್ಯಾವ ಪಾಪ ಅವು. ಏನ ಈಗ ಇಷ್ಟು ವರ್ಷ ಲಗ್ನ ಆದ್ಮೇಲೆ ಒಂದ್ ಈಗ ಅಡ್ಡಾಡಕತ್ತಾರ. ಅದನ್ನ ನಾನು ಹೇಳಿದ್ದು, ರೊಕ್ಕ ಬಂದತೆ ಎರಡು ಹೆಣ್ಮಕ್ಳು ದೊಡ್ಡ ದೊಡ್ಡ ಫ್ಯಾಮಿಲಿನ ಹೋಗಿ ಸೇರ್ಕೊಂಡ್ಬಿಟ್ವಾ ಶ್ರೀಮಂತರ ಕುಟುಂಬಕ್ಕೆ. ಮತ್ತೇನೈತಿ, ರೊಕ್ಕ ಬಂದತೆ ಯಾರು ಕಣ್ಣಕ್ಕಂತಾರೆ? ಯಾರು ಕಣ್ಣಕ್ಕಣೋದಿಲ್ಲ. ಈಗ ಸೊಕ್ಕು ಬಂದೈತಿರಿ ರೊಕ್ಕ ಬಂದು. ಅದಕ್ಕೆ ನೋಡು ಯಾವ್ಯಾವ್ಯಾರನ್ನ ಕರ್ಕೊಂಡು ಹೋಗ್ತಾರ ಟ್ರಿಪ್ಪಿಗೆ. ಒಂದು ಮಾತು ಅಣ್ಣ ಅತ್ತಿಗೆ ನೀವಿಬ್ರು ಮನೆಯಾಗಿರ್ತೀರಿ ಬರ್ತೀರ ನೋಡು ಅಂತ ಒಂದು ಮಾತ್ರ ಕೇಳಿಲ್ಲ ನಿಮ್ಮ ತಂಗಿ. ಏನು ಹಂಗ ಮಾತು ಎತ್ತಿರ ತಂಗಿ 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 ಅಂತ ಬಡದಾಡ್ತಿರಲ್ಲ. ಅಲ್ಲ ನನಗನ್ನಿಸ್ತೈತಿ ಏನಾರ ಹೋಗಿರ್ಬೇಕು, ಹೋಗ್ಲಿ ಬಿಡಿ. ಏನಾದಾಗ ಅದು ರೊಕ್ಕ ಇತ್ತಲ್ಲ ಹೊಲದ್ದದು ಮಾರಿದ್ದ ಸ್ವಲ್ಪ. ಏನ ಪಾರ್ವತಿ ಅವರು ಎಲ್ಲರೂ ಸೇರಿ ಮಾತಾಡ್ಕೊಂಡು ಏನಾರು ಹೋಗಿರ್ಬೇಕು. ಅವ್ರವ್ರ ಫ್ಯಾಮಿಲಿಯಾಗ ನಮ್ಮನ್ನ ಹೆಂಗ್ ಕರೀತಾರಲೇ? ನಾವೇನ್ ಹೊರಗ್ನೇರನ್ನ? ಆ ಗಿರ್ಜಿ ಅಕ್ಕಿನ ಕರ್ಕೊಂಡೋಗ್ಯಾರ, ನಾ ಹೊರಗ್ನೇಕೆನ? ಹೋಗ್ಲಿ ಬಿಡ ಮರೆ, ಅವ್ರವ್ರು ಹೋಗ್ಯಾರ ಅತ್ತಾಗ. ನಿಂದೊಂದು ಕತ್ತಿ ಅತ್ತಾಗ. ನಾವು ಎಲ್ಲರೂ ಹೋಗನ್ರಿ. ಮತ್ತೆ ಹುಡುಗನ ಸಾಲ ಸುಟ್ಟಿ ಕೊಡ್ತು, ಮೊನ್ನೆ ಎಕ್ಸಾಮ್ ಮುಗಿದು 3 ಮಂದಿ ಮನೆಯಾಗಿರ್ತೇವಿ ಕಾಲಿ ಪೀಲಿ. ನಾವು ಯಾವ್ದಾರ ಊರು ಪಾರು ತಿರ್ಗಾಡಕ್ ಹೋಗ ನೋಟು, ನಮಗೂ ಗುಡಿ ಗುಂಡಾರ ನೋಡ್ಬೇಕನ್ನ ಆಸೆ ಇರೋದಿಲ್ಲನ. ಅದಕ್ಕೆ ಏನಂತ ಹೋಗನ್ಬಿಡು, ಅದ್ರಾಗ ಏನೈತಿ? ಹೋಗನ್ಬಿಡು ಅದ್ರಾಗ ಏನೈತಿ ಅಂದ್ರ ಕತ್ತಿ ನಿಮ್ದೊಂದು ಅತ್ತಾಗ. ಹಂಗ ಅನ್ಕೊಂತಾನೆ ಇಷ್ಟು ವರ್ಷ ದೂಡ್ ಬಿಟ್ರಿ. ಯಾವ ಊರಿಗೆ ಹೋಗ್ಲಿಲ್ಲ, ಯಾವ ಗುಡಿ ಗುಂಡಾರ ನೋಡ್ಲಿಲ್ಲ. ನನಗದೆಲ್ಲ ಗೊತ್ತಿಲ್ಲ, ಯಾವ್ದಾರ ಊರಿಗೆ ನಾವು ಹೋಗಾಕ ಬೇಕಷ್ಟೇ. ನಿಮ್ಮ ತಂಗಿಗೆ ಸೊಕ್ಕ ರೊಕ್ಕ ಬಂದು ನೋಡಿ ಹೆಂಗ ಅಡ್ಡಾಡಕತ್ತಾಳ. ನಾವು ಎಲ್ಲರೂ ಹೋಗ್ಬೇಕು, ನೋಡ್ಬೇಕು, ಸ್ಟೇಟಸ್ ಇಡ್ಬೇಕು. ಏನಾತು? ಊಟಕ್ಕೆ ಬರ್ಲಿಲ್ಲ ಅವ್ವ? ಇಲ್ಲ, ಅವ್ರಿಗೇನೋ ಭಾಳ ಬೇಜಾರಾಗಿತ್ರಿ, ಊಟಕ್ಕೆ ಬರಲಿಲ್ಲ. ಹೋಗ್ಲಿ ಬಿಡು, ಬೈದ್ಲನ? ಅಲ್ಲ ತರುಣ್, ಬೈಲಾರ್ದ ಇರ್ತಾರನ ಹೇಳಂಗಾರ ನೀನೇ ನೋಡೋಣ. ಯಾರಿಗೆ ಅದು ಇದೊಂಥರ ಬೇಜಾರಾಗೋ ವಿಷಯನೇ ಅಲ್ಲ. ಹಾಗಾಗಿ ಬೈದ್ರಪ್ಪ ಅತ್ತಿಯವರು. ನಾನು ಅಲ್ಲೇ ಇದ್ದೆ. ನೀ ನನಗೇನು ಕೇಳಬೇಡ, ನಾನು ಊಟಕ್ಕೆ ಕರಿಬೇಡ, ನಂಗೆ ಗೊತ್ತಾಯ್ತು ಊಟ ಮಾಡೋದ ಅಂತೆಲ್ಲ ಬೈದ್ರು. ಮಾವಾರು ಬಂದ್ರಷ್ಟೊತ್ತಿಗೆ ಅವ್ರವ್ರು ಏನು ಮಾತಾಡಿದ್ರೆ ಗೊತ್ತಿಲ್ಲ. ನೋಡು, ನಾ ಹೇಳ್ತೀನಲ್ಲ, ಸ್ವಲ್ಪ ದಿನ ನೀನ್ ಮಾತ್ರ ನಮ್ಮ ಊಟಕ್ಕೂ ಕರಿಬೇಡ, ಏನು ಹೇಳ್ಬೇಡ, ಏನು ಕೇಳ್ಬೇಡ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡ. ಏನ ಅವ್ರ ಮನಸ್ಸು ತಿಳಿಯಾಗಿ ಅವ್ರ ಮನಸ್ಸು ಸರಿ ಹೋಗೋವರೆಗೂ ನೀನೇನು ಮಾತಾಡಕ್ ಹೋಗ್ಬೇಡ. ಯಾಕಂದ್ರೆ ನೀ ಏನೇ ಮಾತಾಡಿದ್ರು ಈಗ ತಪ್ಪಾಕತಿ. ಮೊದಲೇ ಅವ್ರು ಸಿಟ್ಟಿನಾಗದಾರ. ನೀ ಏನ ಹೇಳಕ್ ಹೋದ್ರು ಕೇಳಕ್ ಹೋದ್ರು ಅವ್ರಿಗೆ ಇನ್ನಷ್ಟು ಸಿಟ್ಟು ಬರ್ತತೆ ಹೊರತು ಸಮಾಧಾನ ಅಂತೂ ಆಗುದಿಲ್ಲ. ಸರಿ. ಮಾವ 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 ಏನಾತು? ಅತ್ತೆಯರ ಏನಾತ? ನನ್ನ ಹೆಸರು ಹಿಡಿಬೇಡ ಅಂತ ಹೇಳೇನೇ ಇಲ್ಲ ನಿಂಗೆ ನಾನು. ಎದಕ್ಕೆ ಒದರಾಕತ್ತೀನಿ ನೀನು? ಅಯ್ಯೋ ಅತ್ತೆಯರ, ಮಾವಾರ ಯಾಕೋ ಎದೆ ಹಿಡ್ಕೊಂಡು ಕುಂತಾರ. ಎದೆ? ಅಪ್ಪ ಬರ್ರಿ, ಇಲ್ಲಿ ನಿಧಾನ ಕುತ್ಕೊ ಬರ್ರಿ. ಅಪ್ಪ ಏನಾತಪ್ಪ? ಎದಿ ಅಪ್ಪ, ನಡಿ, ಇನ್ ತಡ ಮಾಡೋದ್ ಬೇಡ, ನಡಿ. ಏನಾತ್ರಿ? ಯಾಕೆ ಹಿಂಗೆ ಎದುರಿಸ್ತೀರಿ? ಹೇಳ್ರಿ ಮೇಲೆ ಕೇಳ್ರಿ. ನಡಿಯಪ್ಪ ಹೋಗ ನಡಿ. ಇವು ತರುಣ್ ಮೊದ್ಲು ಕರ್ಕೊಂಡು ನಡಿ, ಮಾತು ಬೇಡ. ನೋಡಿ ಈ ಲಕ್ಷ್ಮಿಯಿಂದ ಮನೆ ಒಳಗೆ ಏನೇನು ಆಗಾಕತ್ತ. ಛೇ, ಈ ಮನೆ ಹೆಂಗಿತ್ತು ನೋಡಿ, ಎಲ್ಲ ಹಾಳು ಮಾಡಿದಿ. ನಾನೇನಕ್ಕ ಮಾಡಿದೆ? ಯಾಕೆ ನೀ ಎಲ್ಲದಕ್ಕೂ ನನ್ನ ಮೇಲೆ ಬರ್ತಿ? ನೀನ್ ಮಾಡಿಲ್ಲ ಮತ್ತೆ ಇನ್ಯಾರು ಮಾಡಿದ್ರು? ನಿನಗೇನು
ಮಾತಾಡ್ತಿ? ನೀ ಮಾಡ್ಲಾರ್ದ ಮತ್ತಾರು ಮಾಡಿದ್ರೆ? ನೀನ್ ಮಾಡಿದ್ದಕ್ಕಲ್ಲ ಹಿಂಗಾಗಿದ್ದು. ನೀನ್ ಸ್ವಲ್ಪನಾರ ಜವಾಬ್ದಾರಿಯಿಂದ ಈ ಮನಿ ಬಗ್ಗೆ ವಿಚಾರ ಮಾಡಿದ್ರೆ ಹಿಂಗೆಲ್ಲ ಹಾಕಿದ್ದೇ ಇಲ್ಲ. ಗಂಡನ ಮನಿ ಮುಖ್ಯ ಅನ್ನೋದು ನಿನ್ ತಲೆಯಾಗ ಎಲ್ಲ ಐತಿ. ಅಕ್ಕ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ನೀವು ಈ ರೀತಿ ಎಲ್ಲ ಆಗಿದ್ದು ನನ್ನಿಂದನಂತ ಯಾಕೆ ಕೊಟ್ರೆ ಮಾಡಕತ್ತೀರಿ? ಅಲ್ಲ, ನಾಳೆ ಮಾವಿಗೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹಂಗಾರೆ ಈ ಮನೆ ಒಳಗೆ ನನ್ನಿಂದನೇ ಎಲ್ಲ ಆಗೋತು ಅಂತೇಳಿ ಸೃಷ್ಟಿ ಮಾಡ್ಬೇಕಂತ ಮಾಡಿರ. ನಾನು ಏನಕ್ಕ ಮಾಡಿದೆ? ನೀನು ಅತ್ತಿಯವ್ರಿಗೆ ಮಾವಾರ ನಡಕ್ಕೆ ತಂದಿಡ್ಲಿಲ್ಲ ಅಂದಿದ್ರೆ ನಿಮ್ಮ ಅತ್ತಿ ಮಾಡೋದಕ್ಕೆ ಬುದ್ಧಿ ಮಾತು ಹೇಳಿ ಅವ್ರನ್ನ ಅವಾಗ ದೂರ ಸರಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಹಾಕಿದ್ದೇ ಇಲ್ಲ. ನಿಮ್ಮ ಅತ್ತಿಯವ್ರಿಗೋಸ್ಕರ ಮನಿ ಮಾಡ್ಕೊಟ್ಟಾರ ಮಾವಾರು ಅಂತೇಳಿ ನೀನೇ ಬಾಯ್ಬಿಟ್ಟಲ್ಲ. ಮನಿ ಮಾಡ್ಕೊಡೋ ಲೆವೆಲ್ಗೆ ಅವ್ರು ಕ್ಲೋಸ್ ಆಗೋ ಮಟ್ಟ ಸುಮ್ಮನೆ ಅದಿ. ಅದು ಗೊತ್ತಾದ್ರೂ ಸುಮ್ಮನೆ ಅದಿ. ಇನ್ನೂ ನೀನೇನು ಹೇಳ್ತಿದ್ದಿಲ್ಲ ಯಾರ ಮುಂದೆ ನಾನು ಕಂಡಿಡ್ದೆ ಅಂತ ಆತು. ಇಲ್ಲಾಂದ್ರೆ ಹೇಳ್ತಿದ್ದೇನ ಯಾರ್ದಾರ ಮುಂದೆ? ನಿನಗೂ ಅದೇ ಬೇಕಾಗಿತ್ತು. ಅದು ಅತ್ತಿಯವ್ರಿಗೆ ಗೊತ್ತಾತು. ಅದಕ್ಕೆ ಈಗ ಮಾವಾರ್ ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ಅದೇ ಬೇಜಾರಿಂದ ಮಾವಾರ್ ಹಿಂಗೆ ಮಾಡ್ಕೊಂಡ್ರು. ನಿನ್ನ ಹತ್ರ ಮಾತಾಡತ್ತೇನಲ್ಲ, ನಂಗೆ ಬುದ್ಧಿಲ್ಲ. ಮೊದಲು ಆಕಾಶಕ್ಕೆ ಫೋನ್ ಮಾಡಿ ಹೇಳ್ಬೇಕು. ಅಕ್ಕ, ನೀವು ನನಗೆ ಈ ಮನೆಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ನನ್ನ ಮೇಲೆ ಅಂದ್ರೆ ನೀವು ಕಿಡಿ ಕಾರ್ತಾ ಇದೀರಿ, ಒಂದು ರೀತಿ ದ್ವೇಷ ಸಾಧಿಸ್ತಾ ಇದೀರಿ. ಇದು ಸರಿ ಇಲ್ಲ ಅಕ್ಕ, ಹೇಳಕತ್ತೇನೆ ಕೇಳ್ರಿ. ನೀವು ಈ ರೀತಿ ಮಾಡೋದು ಚಲೋ ಅಲ್ಲ. ಏನು ಒಂದು ಮನೆಗೆ ಇಬ್ರು ಸ್ವಸ್ತಾರಂದ್ರೆ ಅಕ್ಕ ತಂಗಿಯರ ಗತೆ ಇರ್ಬೇಕಂತ. ನೀವು ನೋಡಿದ್ರೆ ಶತ್ರುಗಿಂತ ಕಡಿ ಮಾಡಕತ್ತೀರಿ. ನನ್ನ ಕಂಡ್ರೆ ಅದು ಯಾಕೆ ನೀವು ಹಿಂಗೆ ಮಾಡ್ತೀರಾ ದೇವರಿಗೆ ಗೊತ್ತು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ಈ ರೀತಿ ಮಾಡಕ್ಕೆ ಹೋಗಬೇಡ್ರಿ. ಮೊದಲ ನಶೀಬ್ ಕೆಟ್ಟೊತ್ನಾಗ ಅದೇನಂತಾರಲ್ಲ, ಹಣೆ ಬಾರ ಸರಿ ಇಲ್ದಾಗ ನೆಲ ಎದ್ದು ಬಡಿತಿತ್ತಂತ. ಹಂಗಾಗೈತೆ ನನ್ನ ಹಣೆ ಬಾರ. ನಾನು ಏನು ಸಪೋರ್ಟ್ ಮಾಡಿಲ್ಲ, ಎಲ್ಲ ಗೊತ್ತಿದ್ದು ನನ್ನ ಗಂಡನೇ ನನ್ನ ಕ್ಷಮಿಸ್ಯಾನ. ನಿಮ್ದೇನು ನಡಕ್ ಒಗ್ಗರಣಿ? ಇನ್ನೊಂದ್ಸಲ ನನ್ನ ಸುದ್ದಿಗೆ ಏನಾರ ಬಂದ್ರಾಕ ಸರಿ ಇರಲ್ಲ. ಅಕ್ಕನ ಮರ್ಯಾದಿನೂ ಕೊಡ್ಲಾರ್ದಂಗೆ ಮಾತಾಡ್ಬೇಕಾಕತಿ. ಹುಷಾರಿಟ್ಕೊರಿ. ಓಹೋ, ಮಾತಾಡ್ತೀಯಾ? ಮಾತಾಡ್. ಅದೇನು ಮಾತಾಡ್ಬೇಕಂತದ್ಯಾ ಮಾತಾಡ. ಖಾಲಿ ಪೀಲಿ ಲೋ ಕ್ಲಾಸಿಂದ ಬಂದು ಇಷ್ಟು ಹಾರಾಡ್ತಿ. ಹೈ ಕ್ಲಾಸ್ ಹೌದನ್ನಂಗೆ ನಮ್ಮ ಅಪ್ಪ ನಮ್ಮವ್ವ ಈಡಾಗ ಆಸ್ತಿ ಕೊಟ್ಟಾರ. ಹೌದನ್ನಂಗೆ ರಾಣಿಗತೆ ಇದ್ದಕ್ಕೆ ನಾನು ನಿನ್ನಂಗೆ ತಿಂಗಳ ಸಂಬಳಕ್ಕೆ ಕೈ ಚಾಚ್ಕೊಂಡು ಹೋಗಲ್ಲ. ಏನು ನನಗಂತೀಯನ್ ನೀನು? ತಿಂಗಳ ಸಂಬಳಕ್ಕೆ ಕೈ ಚಾಚ್ಕೊಂಡು ಹೋಗಲ್ಲ ಅಂದ್ರಲ್ಲ, ನಿಮ್ಗೆ ಅದೇ ಹೊಟ್ಟಿ ಕಿಚ್ಚಾಗಿರೋದೀಗ. ತಿಂಗಳ ಸಂಬಳಕ್ಕೆ ಹೊಕ್ಕಳಲ್ಲ, ಈಕಿ ಲೆಕ್ಚರ್ ಅದಳಲ್ಲ ಅನ್ನೋದೇ. ದೊಡ್ಡ ಡಿಸ್ಟಿಕ್ ಕಲೆಕ್ಟರ್ ಪಾಪ ಬೇಜಾರಾಕೈತೆ ನನಗೆ. ಹೋಗೆ ಎಷ್ಟು ಮಾತಾಡ್ತಾಳೆ ಈಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತೀರ, ಮುಟ್ಟು ನೋಡ್ಕೋಬೇಕು. ಈಕಿನ್ನ ಪಾತಾಳ ಕೇಳಿಸ್ಲಿಲ್ಲ. ನನ್ನ ಹೆಸರು ಲಕ್ಷ್ಮಿನೇ ಅಲ್ಲ, ನನ್ನ ಹತ್ರ ಚಾಲೆಂಜ್ ಮಾಡೋಕ್ಕಳ ಆಕಿ. ನಾನು ಹೋಗ್ಲಿ ಅಂತ ಸುಮ್ಮನಿದ್ದಷ್ಟು ಜಾಸ್ತಿನ ಆತಿಕಿದೆ. ಈಕಿನ ನೋಡ್ತೀರ, ಈಕಿಗೆ ಯಾಕಾರ ಲಕ್ಷ್ಮಿನ ಇದ್ರ ಹಾಕ್ಕೊಂಡೆ ಅನ್ಬೇಕು. ಆ ಥರ ಸಿಚುವೇಶನ್ ತರಲಿಲ್ಲ, ನನ್ನ ಹೆಸರೇ ಅಲ್ಲ. ಅಯ್ಯಪ್ಪ ದೇವ್ರೆ, ಮೊದಲೇ ನಮ್ಮ ಅತ್ತಿ ನನ್ನ ಮ್ಯಾಗ ಕೆಂಡ ಕಾರಕತ್ತಾಳ. ಇದೇ ಟೈಮ್ನಾಗ ಮಾವಿಗೆ ಏನಾರ ಹೆಚ್ಚು ಕಮ್ಮಿ ಆದರೆ ನನ್ನ ಕತೆ ಮುಗೀತು ಅನ್ನೋದಕ್ಕಿಂತ ಮಾವಿಗೆ ಏನೂ ಆಗಬಾರ್ದಪ್ಪ. ಪಾಪ ಒಳ್ಳೆ ಮನುಷ್ಯ ಇರಲಿ. ಅಯ್ಯೋ ದೇವ್ರೆ.